ಟಾಲಿವುಡ್ ಫ್ಯಾನ್ಸ್ ವಿರುದ್ಧ ದರ್ಶನ್ ಫ್ಯಾನ್ಸ್ ತಿರುಗಿ ಬಿದ್ದಿದ್ದೇಕೆ? ದರ್ಶನ್ ವಿರುದ್ಧ ಒಂದಾದ್ರೂ ತೆಲುಗು ಹೀರೋಗಳ ಅಭಿಮಾನಿಗಳು. ತೆಲುಗು ಹೀರೋ ಅಭಿಮಾನಿಗಳಿಗೆ ದರ್ಶನ್ ಫ್ಯಾನ್ಸ್ ಖಡಕ್ ತಿರುಗೇಟು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಫ್ಯಾನ್ಸ್ ವಾರ್ ಇದ್ದಿದ್ದೆ. ನಮ್ಮ ಹೀರೋ ಗ್ರೇಟ್, ನಮ್ಮ ಹೀರೋ ನಂಬರ್ 1 ಅಂತ ಫ್ಯಾನ್ಸ್ ಹೊಡೆದಾಡೋದನ್ನ ನಾವು ನೋಡಿದ್ದೇವೆ. ಇದು ಎಲ್ಲಾ ಸಿನಿಮಾ ಇಂಡಸ್ಟ್ರಿಗಳಲ್ಲೂ ಸಹಜ. ಅದೇ ರೀತಿ ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಫ್ಯಾನ್ಸ್ ವಾರ್ ಸ್ವಲ್ಪ ಜಾಸ್ತಿನೇ. ಇಷ್ಟು ದಿನ ತೆಲುಗು ಹೀರೋಗಳ ಫ್ಯಾನ್ಸ್ ತಮ್ಮ ಹೀರೋಗಳಿಗಾಗಿ ಬಡದಾಡ್ಕೊಳ್ತಾ ಇದ್ರು. ಆದ್ರೆ ಇದೀಗ ಎಲ್ಲಾ ತೆಲುಗು ಹೀರೋಗಳ ಫ್ಯಾನ್ಸ್ ಒಂದಾಗಿದ್ದಾರೆ. ಯಾಕೆ ಗೊತ್ತಾ? ಸ್ಯಾಂಡಲ್ವುಡ್ ನ ಹೀರೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ಸಮರ ಸಾರೋದಕ್ಕೆ. ಹೌದು, ತೆಲುಗು ಹೀರೋಗಳ ಅಭಿಮಾನಿಗಳೆಲ್ಲ ಒಂದಾಗಿ ದರ್ಶನ್ ಅಭಿಮಾನಿಗಳ ವಿರುದ್ಧ ಸಮರ ಸಾರಿದ್ದಾರೆ. ದರ್ಶನ್ ತನ್ನ ವೀರಾಭಿಮಾನಿಯನ್ನೇ ಕೊಂದವರು ಅಂತ ಕಾಲ್ ಎಳಿತಾ ಇದ್ದಾರೆ. ಅವರು ಇಷ್ಟೆಲ್ಲ ಮಾತನಾಡ್ತಾ ಇದ್ರೆ ದರ್ಶನ್ ಅಭಿಮಾನಿಗಳು ಸುಮ್ಮನಿರ್ತಾರಾ? ಅದು ನಮ್ಮ ಕನ್ನಡದವರು. ಅವರು ಕೂಡ ತೆಲುಗು ನಟರ ಅವಹೇಳನ ಮಾಡ್ತಾ ಇದ್ದಾರೆ. ತೆಲುಗು ಸಿನಿಮಾ ಇಂಡಸ್ಟ್ರಿನೇ ದರ್ಶನ್ ಕಾಲ ಕೆಳಗಿದೆ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ. ಈ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ವರ್ಷದ ಹಿಂದೆ ರೇಣುಕಾಸ್ವಾಮಿ ಕೊಲೆಯಾಗಿತ್ತು. ಈ ವಿಚಾರವಾಗಿ ನಟ ದರ್ಶನ್ ಜೈಲು ವಾಸ ಅನುಭವಿಸಿ ಬಂದಿದ್ದಾರೆ. ಈ ಕೇಸ್ ಇನ್ನು ಕೋರ್ಟ್ ನಲ್ಲಿದೆ. ಇತ್ತ ದರ್ಶನ್ ಮತ್ತೆ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ. ಹೀಗಿರುವಾಗಲೇ ಒಂದಷ್ಟು ತೆಲುಗು ಸಿನಿಮಾ ಅಭಿಮಾನಿಗಳು ಎಕ್ಸ್ ನಲ್ಲಿ ರೇಣುಕಾಸ್ವಾಮಿಯ ವಿಚಾರವನ್ನ ಮುಂದಿಟ್ಟುಕೊಂಡು ದರ್ಶನ್ ವಿರುದ್ಧ ಟ್ರೋಲ್ ಆರಂಭಿಸಿದ್ದಾರೆ. ಇದನ್ನ ನೋಡುತ್ತಲೇ ದರ್ಶನ್ ಅಭಿಮಾನಿಗಳು ಕೆರಳಿದ್ದಾರೆ. ರೇಣುಕಾಸ್ವಾಮಿ ಎಂತ ವ್ಯಕ್ತಿ ಅನ್ನೋದು ಗೊತ್ತಾ? ಯಾಕೆ ಈ ಘಟನೆ ಆಗಿತ್ತು ಅಂತ ನಿಮಗ್ ಗೊತ್ತಾ ಅಂತ ಎಕ್ಸ್ ನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ನಟ ದರ್ಶನ್ ಅಭಿಮಾನಿಗಳಿಗೆ ಎಷ್ಟು ಗೌರವ ಕೊಡ್ತಾರೆ, ಅಭಿಮಾನಿಗಳ ಟ್ಯಾಟೂವನ್ನ ಎದೆ ಮೇಲೆ ಹಾಕಿಸಿಕೊಂಡಿರೋದ್ರ ಬಗ್ಗೆಯೂ ಕೂಡ ತೆಲುಗಿನ ಸಿನಿಮಾ ಅಭಿಮಾನಿಗಳಿಗೆ ಮನವರಿಕೆಯನ್ನ ಮಾಡಿಕೊಡಲು ನಮ್ಮ ದರ್ಶನ್ ಅಭಿಮಾನಿಗಳು ಹೋಗಿದ್ದಾರೆ. ಆದ್ರೂ ಕೂಡ ಸುಮ್ಮನಾಗದ ತೆಲುಗು ಸಿನಿಮಾ ಅಭಿಮಾನಿಗಳು ದರ್ಶನ್ ವಿರುದ್ಧ ಟ್ರೋಲ್ ಮಾಡೋದನ್ನ ಜಾಸ್ತಿ ಮಾಡಿದ್ದಾರೆ. ಫೋಟೋಗಳನ್ನ ಎಡಿಟ್ ಮಾಡಿ ಹಾಕಿದ್ದಾರೆ. ಎಕ್ಸ್ ನಲ್ಲಿ ಕ್ರಿಮಿನಲ್ ಡಿಬೋಸ್, ಹ್ಯಾಶ್ಟ್ಯಾಗ್ ಕ್ರಿಮಿನಲ್ ಕರ್ನಾಟಕ ಡಿಬೋಸ್, ಕರ್ನಾಟಕ ಫಿಲಂ ಇಂಡಸ್ಟ್ರಿ, ಕ್ರಿಮಿನಲ್ ದರ್ಶನ್ ಎಂದೆಲ್ಲ ಹ್ಯಾಶ್ ಟ್ಯಾಗ್ ಗಳನ್ನ ಕ್ರಿಯೇಟ್ ಮಾಡಿ ಟ್ರೆಂಡ್ ಮಾಡ್ತಾ ಇದ್ದಾರೆ. ಇತ್ತ ಒಂದಷ್ಟು ಯೂಟ್ಯೂಬರ್ಗಳು ಕೂಡ ವಿಡಿಯೋಸ್ ಗಳನ್ನ ಮಾಡಿ ದರ್ಶನ್ ವಿರುದ್ಧ ಕೆಂಡ ಕಾರಿದ್ದಾರೆ. ಹೀಗಿರ್ಬೇಕಾದ್ರೆ ದರ್ಶನ್ ಅಭಿಮಾನಿಗಳು ಟಾಲಿವುಡ್ ಅಂಡರ್ ಡಿಬೋಸ್ ಎಂಬ ಹ್ಯಾಶ್ ಟ್ಯಾಗ್ ಟ್ರೆಂಡಿಂಗ್ ಮಾಡಿದ್ದಾರೆ. ಟಾಲಿವುಡ್ ಹೀರೋಗಳೆಲ್ಲ ದರ್ಶನ್ ಕಾಲ ಕೆಳಗೆ ಇರುವಂತೆ ಚಿತ್ರಗಳನ್ನ ಸೃಷ್ಟಿ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಈ ಮೂಲಕ ತೆಲುಗು ಸಿನಿಮಾ ಅಭಿಮಾನಿಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ. ಇತ್ತ ಪವನ್ ಕಲ್ಯಾಣ್ ಅಭಿಮಾನಿಯೋರ್ವ ದರ್ಶನ್ ಅವರನ್ನ ಆರೋಪಿಯಂತೆ ಹಾಗೂ ಪವನ್ ಕಲ್ಯಾಣ್ ಅವರನ್ನ ಪೊಲೀಸರಂತೆ ಚಿತ್ರಿಸಿ ಫೋಟೋ ವೈರಲ್ ಮಾಡಿದ್ದ. ಇದಕ್ಕೆ ಸಿಟ್ಟಿಗೆದ್ದ ದರ್ಶನ್ ಅಭಿಮಾನಿಗಳು ಪವನ್ ಕಲ್ಯಾಣ್ ಅವರನ್ನ ಟ್ರೋಲ್ ಮಾಡಿದ್ರು. ಆದ್ರೆ ಇದೀಗ ತೆಲುಗು ಪವನ್ ಕಲ್ಯಾಣ್ ಅಭಿಮಾನಿಗಳು ಕರ್ನಾಟಕ ಫಿಲಂ ಇಂಡಸ್ಟ್ರಿ ಕ್ರಿಮಿನಲ್ ದರ್ಶನ್ ಎಂಬ ಹ್ಯಾಶ್ ಟ್ಯಾಗ್ ನಲ್ಲಿ ಲಕ್ಷಕ್ಕೂ ಅಧಿಕ ಪೋಸ್ಟ್ ಗಳನ್ನ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ತೆಲುಗು ಹಾಗೂ ತಮಿಳು ಸಿನಿಮಾ ನಟರ ಸಾಕಷ್ಟು ಕ್ಲಿಪ್ ಗಳನ್ನ ಬಳಕೆ ಮಾಡಿಕೊಂಡು ದರ್ಶನ್ ಅವರನ್ನ ಟ್ರೋಲ್ ಮಾಡಲಾಗ್ತಾ ಇದೆ. ಈ ಟ್ರೋಲ್ ಯಾವ ಮಟ್ಟಕ್ಕೆ ಇದೆ ಅಂತಂದ್ರೆ ಕೆಲವೇ ಕ್ಷಣಗಳಲ್ಲಿ ಟ್ರೆಂಡ್ ಆಗ್ತಾ ಇದೆ. ಇಷ್ಟೇ ಅಲ್ಲ, ಅವರ ಹೇರ್ ಸ್ಟೈಲ್ ಹಾಗೂ ಇನ್ನಿತರೆ ವೈಯಕ್ತಿಕ ಜೀವನದ ಬಗ್ಗೆಯೂ ಕೂಡ ಟ್ರೋಲ್ ಮಾಡ್ತಾ ಇದ್ದಾರೆ. ಇನ್ನು ತೆಲುಗು ನೆಟ್ಟಿಗರು ಉದ್ದೇಶಪೂರ್ವಕವಾಗಿ ದರ್ಶನ್ ಅವರನ್ನ ಹೀಯಾಳಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕ ಫಿಲಂ ಇಂಡಸ್ಟ್ರಿ ಕ್ರಿಮಿನಲ್ ದರ್ಶನ್ ಎಂದು ಮಾಡಲಾದಂತಹ ಎಲ್ಲಾ ಪೋಸ್ಟ್ ಗಳಿಗೂ ಸಹ ಒಬ್ಬೊಬ್ಬರೇ 10 ರಿಂದ 100 ಬಾರಿ ಕಮೆಂಟ್ ಮಾಡಿದ್ದಾರೆ. ಪವನ್ ಕಲ್ಯಾಣ್, ಜೂನಿಯರ್ NTR, ಮಹೇಶ್ ಸೇರಿದಂತೆ ತೆಲುಗು ಚಿತ್ರರಂಗದ ಎಲ್ಲಾ ಹೀರೋಗಳ ಅಭಿಮಾನಿಗಳು ದರ್ಶನ್ ವಿರುದ್ಧ ಒಂದಾಗಿದ್ದಾರೆ. ಇತ್ತ ದರ್ಶನ್ ಅಭಿಮಾನಿಗಳು ಮಾತ್ರ ಈ ಎಲ್ಲರಿಗೂ ಕೂಡ ಮುಟ್ಟಿ ನೋಡಿಕೊಳ್ಳುವಂತೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಹೀಗಿರಬೇಕಾದ್ರೆ ಕೆಲವು ತೆಲುಗು ಅಭಿಮಾನಿಗಳು ತಮ್ಮ ತಪ್ಪನ್ನ ಅರಿತುಕೊಂಡಿದ್ದಾರೆ. ದರ್ಶನ್ಗೆ ಯಾಕೆ ಇಷ್ಟು ಫ್ಯಾನ್ ಬೇಸ್ ಇದೆ, ದರ್ಶನ್ ಅವರು ಅಭಿಮಾನಿಗಳಿಗಾಗಿ ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನ ತಿಳಿದುಕೊಂಡು ನಾವು ವಿಡಿಯೋ ಮಾಡಿದ್ದು ತಪ್ಪಾಯ್ತು ಅಂತ ಹೇಳ್ಕೊಂಡಿದ್ದಾರೆ. ಇನ್ನೊಂದ್ ಕಡೆ ಕೆಲ ತೆಲುಗು ಚಿತ್ರರಂಗದ ಅಭಿಮಾನಿಗಳು ದಕ್ಷಿಣ ಭಾರತದ ಚಿತ್ರರಂಗವೆಲ್ಲ ಒಂದೇ,
ನಾವು ಏನು ಅನ್ನೋದನ್ನ ಇಡೀ ಭಾರತೀಯ ಚಿತ್ರರಂಗಕ್ಕೆ ತಿಳಿಯುವಂತೆ ಮಾಡಿದ್ದೇವೆ. ಅವರು ಈಗ ನಮ್ಮನ್ನ ಅನುಸರಿಸ್ತಾ ಇದ್ದಾರೆ. ನಾವೀಗ ಹಾಲಿವುಡ್ ಜೊತೆ ಪೈಪೋಟಿಗೆ ನಿಲ್ಲಬೇಕು. ಅದನ್ ಬಿಟ್ಟು ನಾವು ನಾವೇ ಹೊಡೆದಾಡ್ಕೊಳ್ಳೋದು ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಿದ್ದಾರೆ. ಹೇಗಿದ್ರು ಕೂಡ ಫ್ಯಾನ್ಸ್ ವಾರ್ ಮಾತ್ರ ನಿಲ್ತಾ ಇಲ್ಲ.